ಜಾರಕಿಹೊಳಿ ಟೀಮ್ ವರ್ಸಸ್ ಕತ್ತಿ ಟೀಮ್ ನಡುವೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ನಡೆದಿತ್ತು. ಅದರಲ್ಲಿ ಜಾರಕಿಹೊಳಿ ಟೀಮ್ ಗೆದ್ದು ಬಿಗಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಸಾಹುಕಾರ್ ತೆಕ್ಕೆಗೆ ಹೋಗಿರುವಂತದ್ದು. ಸತೀಶ್ ಜಾರಕಿಹೊಳಿ ಬಣದ ಜಯಬೇರಿ ಹುಕ್ಕೇರಿ ವಿದ್ಯುತ್ ಸಂಘದ ಸೋಲಿಗೆ ಸೇಡನ್ನ ತೀರಿಸಿಕೊಂಡಂತಾಗಿದೆ. ಒಂದು ಕಡೆ ಮುಖಭಂಗ ಆಗಿತ್ತು ಹುಕ್ಕೇರಿಯ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ. ಯಾಕೆಂದ್ರೆ ಈ ಹಿಂದೆ ಎಲ್ಲ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು ಹುಕ್ಕೇರಿ ವಿದ್ಯುತ್ ಸಂಘದಲ್ಲಿ. ಆದ್ರೆ ಈ ಬಾರಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಟೀಮ್ ಅನ್ನ ನಿಲ್ಲಿಸಿದ್ರು. ಸೊ ಅಲ್ಲಿ ಮುಖಭಂಗ ಆಗಿತ್ತು. ಅದನ್ನ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮುಖಾಂತರ ಆ ಮುಖಭಂಗವನ್ನ ತೀರಿಸಿಕೊಂಡಿದ್ದಾರೆ. 16 ನಿರ್ದೇಶಕರ ಪೈಕಿ 12 ಸ್ಥಾನಗಳ ಫಲಿತಾಂಶ ಪ್ರಕಟ ಆಗಿದೆ. 10 ನಿರ್ದೇಶಕರು ಜಾರಕಿಹೊಳಿ ಟೀಮ್ನವರು. ಕೋರ್ಟ್ನಲ್ಲಿ 4 ಕ್ಷೇತ್ರಗಳ ಫಲಿತಾಂಶ ಹೊರಗಡೆ ಬರಬೇಕಾಗಿರುವಂಥದ್ದು. ಹುಕ್ಕೇರಿ, ನಿಪ್ಪಾಣಿ, ಬೈಲಹೊಂಗಲ, ಕಿತ್ತೂರು ಗೊಂದಲ ಇದೆ. ಆ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂಥ ಗೊಂದಲ. 4 ಸ್ಥಾನಗಳ ಫಲಿತಾಂಶಕ್ಕೆ ಕೋರ್ಟ್ನಿಂದ ತಡೆಯನ್ನು ಒಡ್ಡಲಾಗಿದೆ. ಅಕ್ಟೋಬರ್ 28ಕ್ಕೆ ಈ 4 ಸ್ಥಾನಗಳ ಫಲಿತಾಂಶ ಪ್ರಕಟ ಆಗಲಿದೆ. ಕೋರ್ಟ್ನಲ್ಲಿ ವಿಚಾರಣೆ ಎಲ್ಲ ಆದ ಬಳಿಕ ಸತೀಶ್ಗೆ 29 ವರ್ಷಗಳ ಬಳಿಕ ಪೂರ್ಣ ಅಧಿಕಾರ ಸಿಕ್ಕಂತಾಗಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ 5 ವರ್ಷ ಉತ್ತಮ ರೀತಿಯಲ್ಲಿ ಬ್ಯಾಂಕ್ ನಡೆಸ್ತೇವೆ, ಲಿಂಗಾಯತರಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ತೀವಿ ಅಂತ ಈ ಮುಂಚೆನೇ ಹೇಳಿದ್ರು. ಅದನ್ನ ನಿನ್ನೆ ಮತ್ತೊಮ್ಮೆ ಬಾಲಚಂದ್ರ ಜಾರಕಿಹೊಳಿ ಅವರು ರಿಪೀಟ್ ಮಾಡಿದ್ದಾರೆ. ಈ ಒಂದು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಕತ್ತಿ ಕುಟುಂಬ ಮತ್ತೆ ಕತ್ತಿ ಟೀಮ್ನ ಪ್ರಾಬಲ್ಯ ಪ್ರಭಾವ ಜಾಸ್ತಿ ಇರ್ತಾ ಇತ್ತು. ಆದ್ರೆ ಈ ಬಾರಿ ಅದು ಆಲ್ಮೋಸ್ಟ್ ಫುಲ್ ಕಡಿಮೆ ಆಗೋಗಿದೆ. ತಮ್ಮ ತಮ್ಮ ಪ್ರತಿಷ್ಠೆಯನ್ನ ಗೆದ್ದಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಮತ್ತೆ ರಮೇಶ್ ಕತ್ತಿ ಅವರು. ಆದರೆ ಇವರ ಟೀಮ್ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕಾಗಿತ್ತಲ್ಲ, ಅದರಲ್ಲಿ ಎಡವಿರುವಂಥದ್ದು. ಲಕ್ಷ್ಮಣ್ ಸವದಿ ಅವರದಂತೂ ಅಭೂತಪೂರ್ವವಾದಂಥ ಗೆಲುವು. 125 ಮತಗಳಲ್ಲಿ 122 ಸಿಕ್ಕಿತ್ತು. ಅವರ ಆಪೋಸಿಟ್ ಟೀಮ್ ಜಾರಕಿಹೊಳಿ ಟೀಮ್, ರಮೇಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತ ಮಹೇಶ್ ಕುಮಟಳ್ಳಿ ಅವರನ್ನ ನಿಲ್ಲಿಸಿದ್ರು, ಮಾಜಿ ಶಾಸಕ. ಹೀನಾಯದಲ್ಲಿ ಹೀನಾಯವಾಗಿ ಸೋತಿರುವಂಥದ್ದು ಮಹೇಶ್ ಕುಮಟಳ್ಳಿ. ರಮೇಶ್ ಜಾರಕಿಹೊಳಿ ಅವರಿಗೆ ಅಲ್ಲಂತೂ ಹೀನಾಯವಾದಂಥ ಒಂದು ಮುಖಭಂಗ ಆಗಿದೆ. ಆದರೆ ಓವರ್ ಆಲ್ ಆಗಿ ನೋಡಿದ್ರೆ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಸಾಮಾನ್ಯ ಉಸ್ತುವಾರಿ ಸಚಿವರು ಅವರದೇ ಆದಂಥ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ದು. ಎಕ್ಸಾಂಪಲ್ ಅಂದ್ರೆ ಕಾಗವಾಡಕ್ಕೆ ಅವರ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ಅವ್ರು ಹೇಳಿದ್ರು. ಅವತ್ತು ಅವ್ರ ಪ್ರಕಾರ ಅವಿರೋಧ ಆಯ್ಕೆ ಆಯಿತು. ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ವಿಕ್ರಮ್ ಇನಾಮದಾರ್ ಅವರು ಸಪೋರ್ಟ್ ಮಾಡಿದ್ದೀವಿ. ಮಾನ್ಯ ಅಂದ್ರೆ ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು. ಇವತ್ತಂದ್ರೆ ಅವರು ಶಾಸಕರವರ ಸಹೋದರ ಗೆದ್ದಿದ್ದಾರೆ ಅಲ್ಲಿ. ಹಿಂಗಾಗಿ ಕೆಲವು ಸಲ ನಮ್ಮಲ್ಲಿ ವ್ಯತ್ಯಾಸ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಇದ್ದವು. ಸೊ ಮುಂದಿನ ದಿನಮಾನದಾಗ ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋಗೋ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ತಮಗೆ ಹೇಳಿದಂಗೆ ನಾವೆಲ್ಲರೂ, ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಏನು ಮಾತಾಡ್ತೀರಂದ್ರೆ ನಾವಿದ್ರ ಬ್ಯಾಂಕ, ನಾವಿಲ್ಲೊಂದು ಬ್ಯಾಂಕ್ ಇಲ್ಲ ಅಂತಿದ್ರು, ನಾವಿದ್ರನ ಬ್ಯಾಂಕ್ ನಡೀತಿದ್ದಿಲ್ಲ, ಬ್ಯಾಂಕ್ ಒಳಗೆ ಹೋಗ್ತಿದ್ರು. ಅಂಥವ್ರಿಗೆ ನಾವು 5 ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕನ್ನು ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸ್ತೀವಿ. ಸೊ 4 ಚುನಾವಣೆ ಗೆದ್ದಿದ್ವಿ. ಇದಕ್ಕೆ ಮುಂಚೆ ಆದಂಥ ಎಲ್ಲ 9 ಸೀಟ್ಗಳು ಕೂಡ ಅದರ ನಮ್ಮ ಪರವಾಗಿದೆ ಅಂತ ಹೇಳಿದ್ವಿ. ಇವತ್ತು ಕೂಡ ಅವರು ನಮ್ಮ ಪರವಾಗಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ಮದೇ ಆಡಳಿತ ಅಂತ ಹೇಳಿದ್ವಿ. ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ವಿಜಯಂತಿ ಮಾದರಿಯಾಗಿ ನಡೆಸಿ ಬ್ಯಾಂಕನ್ನು ನಾವೆಲ್ಲ ಬೇರೆ ಕಡೆ ಹೇಳ್ತೀವಿ, ಬೇರೆ ಬೇರೆ ಬ್ಯಾಂಕ್ ಒಳ್ಳೇದಿದೆ ಅಂತ. ಅದಕ್ಕಿಂತಲೂ ಹೆಚ್ಚಿಗೆ ಹೆಚ್ಚಿಗೆ ಸ್ಥಾನ ಪಡೆದು ಮುಂದಿನ 5 ವರ್ಷಗಳಲ್ಲಿ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತ ಕೊಡುವಂಥ ಅಷ್ಟು ವಿನಂತಿಯನ್ನು ಮಾಡ್ತೀವಿ. ಭಾಳಷ್ಟು ಇದರಲ್ಲಿ ಅಪಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ, ಅಲ್ಲಿ ಗೆಲ್ತೀವಿ, ಇಲ್ಲಿ ಗೆಲ್ತೀವಿ ಅಂತ ಕೂಡ ಹೇಳುವಂತ ಮಾಡಿದ್ದಾರೆ. ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯದ ತುಂಬ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಬೀಳಬೇಕು. ಮತ್ತೆ ನಾಳೆ ಬೇರೆ ಯಾವ್ದಾರ ಕಡೆ ಜಿಲ್ಲೆಗೆ ಹೋಗಲಿ. ಸೊ ನಿಮಗೆ ತೋರಿಸ್ತಾ ಇದ್ವಲ್ಲ, ಅಲ್ಲಿ ಜಾರಕಿಹೊಳಿ ಟೀಮ್ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಈ ಒಂದು ಚುನಾವಣೆಯನ್ನು ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿದ್ರು, ಹಠ ತೊಟ್ಟಿದ್ರು. ಜಾರಕಿಹೊಳಿ ಫ್ಯಾಮಿಲಿ ಅವ್ರು ಎಲ್ಲರೂ ಕೂಡ ಒಂದಾಗಿದ್ರು. ಅವ್ರ ಜೊತೆಗೆ ಜೊಲ್ಲೆ ಫ್ಯಾಮಿಲಿ ಕೂಡ ಸಾಥ್ ಕೊಟ್ಟಿತ್ತು. ಇನ್ನೊಂದು ಕಡೆ ಅಲ್ಲಿ ಗಣೇಶ್ ಹುಕ್ಕೇರಿ ಅವರು ಕೂಡ, ಅವರು ಶಾಸಕರು, ಅವರು ಗೆದ್ದಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟೀಮ್ ಕೂಡ ಜಾರಕಿಹೊಳಿ ಟೀಮ್ಗೆ ಸಪೋರ್ಟ್ ಕೊಟ್ಟಿತ್ತು. ಚಂದ್ರರಾಜ ಹಟ್ಟಿಹೊಳಿ ಕೂಡ ಗೆದ್ದಿದ್ರು. ಈ ರೀತಿಯಾಗಿ ಒಂದು ಟೀಮ್ ಬಲಿಷ್ಠವಾಗಿತ್ತು. ಆದರೆ ಈ ಸೈಡ್ ಅಂತ ನೋಡಿದ್ರೆ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಮಾತ್ರ ಇದ್ರು. 4 ಕ್ಷೇತ್ರಗಳ ಫಲಿತಾಂಶಕ್ಕೆ ತಡೆ ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಫಸ್ಟ್ ಕಿತ್ತೂರು ಕ್ಷೇತ್ರದನ್ನ ನೋಡೋಣ. ಹೊಸ ಕಾದ್ರೊಳ್ಳಿಯ PKPS ಬಾಕಿ 49 ಲಕ್ಷ ರೂಪಾಯಿ ಇದೆ.
ಮತದಾನದ ಹಕ್ಕು ಬರಲ್ಲ ಅಂತ ಕೋರ್ಟ್ ಮೊರೆ ಹೋಗಲಾಗಿತ್ತು. ಹಣ ಬಾಕಿ ಇರೋದ್ರಿಂದ ಮತದಾನದ ಹಕ್ಕಿನ ಗೊಂದಲ ಅಲ್ಲಿ ಮನೆ ಮಾಡಿತ್ತು. ಈ PKPS ಪ್ರತಿನಿಧಿ ಮತದ ಹಕ್ಕು ಚಲಾಯಿಸಿದ್ದಾರೆ. ಅಕ್ಟೋಬರ್ 28ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ.